ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಬಪ್ಪನಾಡು ಪ್ರದೇಶದಲ್ಲಿ ನಡೆದಂತಹ ಒಂದು ಅಪಘಾತದಲ್ಲಿ ಜೀವನ್ಮರಣ ಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿಗೆ ಜೀವ ತುಂಬುವ ಕೆಲಸವನ್ನ ಉಡುಪಿಯ ಬಿಜೆಪಿ ನಾಯಕ ಮಾಡಿರುವಂತದ್ದು ಈಗ ಎಲ್ಲೆಡೆ ಶ್ಲಾಘನೆಗೆ ಕಾರಣವಾಗಿರುವಂತದ್ದು. ಉಡುಪಿಯಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದ ಸಿದ್ದಿಕ್ ಎಂಬ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಬಿದ್ದು ನರಳಾಡ್ತಾ ಇರ್ತಾನೆ. ಎಲ್ಲರೂ ಕೂಡ ಆತ ಸತ್ಯ ಹೋಗಿದ್ದಾನಂತ ಭಾವಿಸಿ ಎಲ್ಲರೂ ಮೂಕವಿಸ್ಮಿತರಾಗಿ ನೋಡ್ತಾ ಇರ್ತಾರೆ. ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಯಾರು ಮಾಡಿರಲಿಲ್ಲ. ನನ್ನ ಎಲ್ಲ ಬಂಧುಗಳ ಹತ್ರ ಕಳಕಳಿಯಿಂದ ವಿನಂತಿ ಮಾಡುದು, ಒಂದು ಆಕ್ಸಿಡೆಂಟ್ ಆದ ಕೂಡಲೇ ಒಂದು ಯಾರಾದ್ರೂ ಒಂದು ಸೌಜನ್ಯ ಪೂರ್ವಕ ಇದ್ರು ಅವನನ್ನು ಯಾರನ್ನಾದ್ರೂ ಹೀಗೆ ಆದವರನ್ನು ಕರ್ಕೊಂಡು ಹೋಗಿ ಒಂದು ಆಸ್ಪತ್ರೆ ಹಾಕುವಂತ ಕಾರ್ಯವನ್ನು ಮಾಡ್ಬೇಕು. ನಂತರ ಅವ್ರ ಮನೆಯವರು ಬರ್ತಾರೆ, ಎಲ್ಲರೂ ಇರ್ತಾರೆ. ಒಂದು ಚೂರು ಮಾನವೀಯತೆಯಲ್ಲಿ ಒಂದು ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಮಾಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಮುಲ್ಕಿಯ ಮೋದಿ ಕಾರ್ಯಕ್ರಮ ಮುಗಿಸಿ ಉಡುಪಿಗೆ ಬರ್ತಾ ಇದ್ದಂತಹ ಉಡುಪಿಯ ಬಿಜೆಪಿ ನಾಯಕ ಗೀತಾಂಜಲಿ ಸುವರ್ಣ ಅವರು ತಕ್ಷಣ ಕಾರ್ ನಿಲ್ಲಿಸಿ ಆತನ ಸ್ಥಿತಿಯನ್ನು ವಿಚಾರಿಸಿ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಉಡುಪಿ ಆದರ್ಶ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಯಾಕಂದ್ರೆ ಮುಲ್ಕಿ ಭಾಗದಿಂದ ಮಂಗಳೂರಿಗೆ ತೆರಳಲಿಕ್ಕೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರೋ ಕಾರಣದಿಂದಾಗಿ ಉಡುಪಿ ಆದರ್ಶ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆ ದಿನ ಮುಲ್ಕಿಗೆ ಮೋದಿಯವರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೆವು. ವಾಪಸ್ ಬರುವಾಗ ಒಂದು 12:30 ಸುಮಾರಿಗೆ ಬಪ್ಪನಾಡು ದೇವಸ್ಥಾನದ ಪಕ್ಕದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಒಂದು ಯುವಕನನ್ನು ರಸ್ತೆಯಲ್ಲೇ ಮಲಗಿಸಿಟ್ಟಿದ್ರು. ಅಲ್ಲೆಲ್ಲ ಅವರು ಅಂದ್ಕೊಂಡಿದ್ರಂತೆ ಆ ಯುವಕನದ್ದು ಎಲ್ಲ ಆಗಿದೆ ಅಂತ. ನಾನು ಸಡನ್ ಉಡುಪಿಗೆ ಹೋಗೋಳು ಎದ್ದು ಆ ಕಡೆ ಹೋಗಿ ನೋಡುವಾಗ ಇನ್ನೂ ಸ್ವಲ್ಪ ಶ್ವಾಸ ಉಸಿರಾಡ್ತಿದ್ದವ. ಅಂದ್ರೆ ತಲೆಗೆ ಪೆಟ್ಟು ಬಿದ್ದು ರಕ್ತ ಎಲ್ಲ ಹರಿದಾಡ್ತಿತ್ತು. ಆದ್ರೂ ಉಸಿರಾಡೋದನ್ನು ನೋಡಿ ನಾನು ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆಂಬ್ಯುಲೆನ್ಸ್ ಇರಲಿಲ್ಲ. ನನ್ನರ ಕಾರಲ್ಲೇ ಹಾಕೊಂಡು ಬರುವ ಅಂತ ಎನಿಸುವಾಗ ಒಂದು ಬೈಂದೂರಿಗೆ ಹೋಗುವಂತಹ ಖಾಲಿ ಆಂಬ್ಯುಲೆನ್ಸ್ ಬರ್ತಾ ಇತ್ತು, ಓಮನಿ. ಆದ್ರೂ ಅವನ್ ಪಾಪ ಡ್ರೈವರ್ ನಿಲ್ಸ್ಬಿಟ್ಟು ಅವನನ್ನು ಆ ಓಮನಿಯಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಹಾಕೊಂಡು ಶ್ರೀನಿವಾಸಿಗೆ ಹೋದ್ರೆ ಇನ್ನು ತುಂಬಾ ತಡ ಆಗ್ತದೆ. ಯಾಕಂದ್ರೆ ಅಲ್ಲೆಲ್ಲ ಫುಲ್ ಬ್ಲಾಕ್ ಇತ್ತು ರೋಡ್. ಅದಕ್ಕೆ ಎಂತ ಎನಿಸಿದೆ ಅಂದ್ರೆ ಆದರ್ಶಿಗೆ ಕರ್ಕೊಂಡು ಬರುವ, ಒಳ್ಳೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ರಾಜಾ ಜಸ್ಪ್ರೀತ್ನವರು ನನಗೆ ಭಾರಿ ಆತ್ಮೀಯರು. ಹಾಗೆ ಉಡುಪಿಗೆ ಕರ್ಕೊಂಡ್ ಬಂದೆ. ಏನಾದ್ರೂ ಆಗ್ಲಿ, ಯಾರ ಮಗ ಆದ್ರೂ ಒಂದ್ಸಲ ಬದುಕ್ಲಿ ಅನ್ನೋ ಒಂದು ಆಸೆಯಲ್ಲಿ ಆಂಬ್ಯುಲೆನ್ಸ್ ಅಲ್ಲೇ ಕುತ್ಕೊಂಡು ಬಂದು ಇಲ್ಲಿಗೆ ನಾನು ಅಡ್ಮಿಟ್ ಮಾಡಿದೆ. ಬಂದ ಕೂಡಲೇ ಯಾವುದೇ ಒಂದು ಮನೆಯವರ ಒಂದು ಪರ್ಮಿಷನ್ ತಗೊಳ್ಳದೆ ಅವನಿಗೆಲ್ಲ ಟ್ರೀಟ್ಮೆಂಟ್ ಅನ್ನು ಶುರು ಮಾಡಿದ ಕೂಡಲೇ ಅವನಿಗೆ ತಲೆದೊಂದು ಆಪರೇಷನ್ ಮಾಡಿದ್ರು. ತಲೆಗೆ ತುಂಬಾ ಪೆಟ್ಟು ಬಿದ್ದಿತ್ತು. ಸಮೀರ್ ಎನ್ನುವಂತಹ ಹುಡುಗ. ಮೂಲತಃ ಇವನು ಮಂಗಳೂರಿನ ಕಾವೂರಿನ ಶಾಂತಿನಗರದವ. ಅಲ್ಲಿಂದ ಹೆಂಡತಿ ಮನೆಗೆ ಬಂದಿದ್ದ ಅಂತೆ ಕೋಟಕ್ಕೆ. ಅಲ್ಲಿಂದ ವಾಪಸ್ ಹೋಗುವಾಗ ಇದು ಸಂಭವಿಸಿತ್ತಂತ ನಂತರ ನನಗೆ ಗೊತ್ತಾಯ್ತು. ಅಲ್ಲಿಂದ ನಾನು ಹಾಸ್ಪಿಟಲ್ ಸಂಜೆ ತನಕ ಇದ್ದು ಎಲ್ಲ ಅವನಿಗೆ ಆಪರೇಷನ್ ಎಲ್ಲ ಇದು ಮಾಡಿ ಮತ್ತೆ ಅವನ ಫ್ಯಾಮಿಲಿಯವರು ಬಂದ ಮೇಲೆ ಅವರ ಕೈಗೆ ಅವನನ್ನು ಬಿಟ್ಟು ನಾನು ನನ್ನ ಕೆಲಸಕ್ಕೆ ಹೋದೆ. ಈಗ ಇವತ್ತಿಗೆ ಒಂದು 20-25 ದಿನ ಆಯ್ತು. ಒಂದು ದೇವರ ದಯ ಅಂತ ಹೇಳ್ಬೋದು. ಅವನಿವತ್ತು ಹುಷಾರಾಗಿದ್ದಾನೆ. 2 ತಲೆದು ಆಪರೇಷನ್ ಆಗಿದೆ. ಮನೆಯವರು ಮೊನ್ನೆಯಿಂದಲೂ ಚಾಕರಿ ಮಾಡ್ತಾ ಇದ್ದಾರೆ. ಆದ್ರೆ ಅವನಿವತ್ತು ಹುಷಾರಾಗಿ ಮಾತಾಡ್ತಾನೆ. ಆದ್ರೆ ಅವನು ಮಾತನಾಡೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆದರ್ಶ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ತುರ್ತಾಗಿ ಸ್ಪಂದಿಸ್ತಾರೆ ಮತ್ತು ತುರ್ತಾಗಿ ಶಸ್ತ್ರಚಿಕಿತ್ಸೆ ಮಾಡಿ 2 ತಲೆಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಯಾಕಂದ್ರೆ ತಲೆಗೆ ಗಂಭೀರವಾಗಿ ಗಾಯ ಕೂಡ ಆಗಿರುತ್ತೆ. ಹಾಗಾಗಿ 2 ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆ ಶಸ್ತ್ರಚಿಕಿತ್ಸೆ ನಂತರ 20 ದಿನಗಳ ಬಳಿಕ ಈಗ ಆತ ಸಿದ್ದಿಕ್ ಎಂಬ ವ್ಯಕ್ತಿ, 36 ವರ್ಷದ ವ್ಯಕ್ತಿ ಈಗ ಬದುಕುಳಿದಿದ್ದಾನೆ. ಕುಟುಂಬದವರು ಕೂಡ ಗೀತಾಂಜಲಿ ಸುವರ್ಣ ಅವರು ದೇವರಂತೆ ಹೊಂದಿದ್ದಾರೆ. ದೇವರು ಬರಲ್ಲ ಎಲ್ಲ ಕಡೆ. ಆದ್ರೆ ಗೀತಾಂಜಲಿ ಸುವರ್ಣ ಅಂತಹ ವ್ಯಕ್ತಿಗಳನ್ನ ನಮ್ಗೆ ಕಳಿಸ್ತಾರೆ, ತಮ್ಮನ ಜೀವನ ಉಳಿಸಿದ್ದಾರೆ ಅನ್ನುವಂತಹ ಅಳಲನ್ನ ನ್ಯೂಸ್ 18 ಕನ್ನಡ ಜೊತೆಗೆ ಹಂಚಿಕೊಂಡಿರುವಂತದ್ದು. ಸರ್ಜರಿ ಮಾಡಿ ಮಾತಾಡ್ತಾರೆ. ಒಂದು ಗ್ಯಾರಂಟಿ ಕೊಡ್ಲಿಲ್ಲ. ದಿನ ಒಂದು 12 ದಿವಸ ಎಲೆಕ್ಷನ್ ಅಲ್ಲಿ ಬಿಸಿ ಇದ್ದು ಮೇಡಮ್ ಒಂದು ದೇವಸ್ಥಾನವನ್ನು ನೋಡಿ ದರ್ಶನ ಮಾಡಿ ಹೋಗ್ತಾ ಇದ್ರು. ದೇವರು ಬರಲ್ಲ, ಅವರ ರೂಪದಲ್ಲಿ ನನ್ನ ತಮ್ಮನ ಉಳಿಸಿಕೊಟ್ಟು ಈಗಲೂ ಬಂದಿದ್ದಾರೆ ನನ್ನ ತಮ್ಮನ ನೋಡಲಿಕ್ಕೆ ಡಾಕ್ಟರ್. ನಾವು ಬರುವ ತನಕ ಅದೇ ದೇವರಿಗೆ ಬೇರೆಯವ್ರ ತಮ್ಮ ನಮಗೆ ಉಳಿತಾ ಇರಲಿಲ್ಲ. ಅಂದರೆ ಮೇಡಮ್ ಒಂದು ಇನ್ಫ್ಲುಯೆನ್ಸಲ್ಲಿ ಒಂದು ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇದ್ರು. ನಾವು ಇವಾಗ ಮಂಗಳೂರಿಂದ ಇಲ್ಲಿಗೆ ಬರಬೇಕಲ್ಲ, ಮತ್ತು 3 ದಿವಸಕ್ಕೆ ಮತ್ತೊಂದು ಸರ್ಜರಿ ಆಯಿತು. ಫಸ್ಟಲ್ಲಿ ಸ್ವಲ್ಪ ಎಲ್ಲ ಹೆಸರಲ್ಲಿ ಹೇಳ್ತಾ ಇದ್ರು. ಈಗ ಸರ್ಜರಿ ಆದಮೇಲೆ ನಮ್ಮನ್ನೆಲ್ಲ ಮತ್ತೆ ಬಿಟ್ಟಿದ್ದಾರೆ. ಈಗ ಸ್ವಲ್ಪ ಬರ್ತದೆ. ಡಾಕ್ಟರ್ ಆಗಿ ಒಂದು ವರ್ಷ ತನಕ ಸ್ವಲ್ಪ ಒಟ್ಟಾರೆ ಘಟನೆ ಒಂದು ಮಾನವೀಯ ಕ್ಷಣಕ್ಕೆ ಕಾರಣವಾಗಿರುವಂತದ್ದು.
ಎಲ್ಲರ ಕಡೆ ಶ್ಲಾಘನೆ ವ್ಯಕ್ತವಾಗ್ತಾ ಗೀತನ್ ಸುವರ್ಣ ಅವರ ಏನು ತುರ್ತು ಸ್ಪಂದನೆಗೆ. ಇನ್ನಷ್ಟು ಮಂದಿ ಇದೇ ತರ ಗೀತನ್ ಸುವರ್ಣ ಅವರ ರೀತಿಯಲ್ಲೇ ತುರ್ತಾಗಿ ಸ್ಪಂದಿಸಿ ಆಸ್ಪತ್ರೆಗೆ ದಾಖಲಿಸುವ ಪ್ರಥಮ ಕೆಲಸ ಮಾಡಬೇಕು. ಕೂಡಲೇ ಆ ವ್ಯಕ್ತಿಗಳನ್ನ ಆಸ್ಪತ್ರೆ ಸೇರಿಸಬೇಕು. ಈ ಮೂಲಕ ಬಹಳಷ್ಟು ಜೀವಗಳು ಉಳಿಯುತ್ತೆ ಮತ್ತು ಅದನ್ನು ನಂಬಿಕೊಂಡಿರುವಂತಹ ಬಹಳಷ್ಟು ಸಂಸಾರಗಳು, ಕುಟುಂಬಗಳು ಕಣ್ಣೀರನ್ನ ತಪ್ಪಿಸಬಹುದು ಅನ್ನುವಂಥ ಮಾತು ಈಗ ಗೀತನ್ ಸುವರ್ಣ ಅವರು ಹೇಳಿಕೊಂಡಿರುವಂಥದ್ದು. ಪರೀಕ್ಷಾ ಶೇಟ್, ನ್ಯೂಸ್ 18 ಉಡುಪಿ.